2021ರಲ್ಲಿ ಒಬ್ಬ ಇನ್ವೆಸ್ಟರು ರಾಜು 3 ಸ್ಟಾಕ್ಗಳಲ್ಲಿ ಬೈ ಮಾಡಿರ್ತಾನೆ. ಮೊದಲನೇದು ₹4 ಇರೋ ಸ್ಟಾಕು 10,000 ಕ್ವಾಂಟಿಟಿ, ಎರಡನೇದು ₹7 ಇರೋ ಸ್ಟಾಕು 5,000 ಕ್ವಾಂಟಿಟಿ, ಮೂರನೇದು ₹3 ಇರೋ ಸ್ಟಾಕು 20,000 ಕ್ವಾಂಟಿಟಿ. ಟೋಟಲ್ ಇನ್ವೆಸ್ಟ್ಮೆಂಟು 1.5 ಲಕ್ಷ. ಅವನ ಪ್ಲ್ಯಾನ್ ಏನಾಗಿತ್ತು ಗೊತ್ತಾ? ₹4 ಇರೋ ಸ್ಟಾಕು ₹40 ಆದರೆ 10 ಪಟ್ಟು ರಿಟರ್ನು. ಆದರೆ 2021ರಲ್ಲಿ ಅದೇ ಪೋರ್ಟ್ಫೋಲಿಯೋ ನೋಡಿದ್ರೆ 1.5 ಲಕ್ಷ ಇದ್ದ ಪೋರ್ಟ್ಫೋಲಿಯೋ 8,800 ಆಗಿದೆ. ಅಂದರೆ 97% ಲಾಸು. ರಾಜು ಮಾಡಿದ ತಪ್ಪಾದರೂ ಏನು? ಅವನು ಪೆನ್ನಿ ಸ್ಟಾಕ್ ಬೈ ಮಾಡಿದ್ರು, ಅದೇ ಫಂಡಮೆಂಟಲಿ ಸ್ಟಾಕ್ ಏನಾದರೂ ಬೈ ಮಾಡಿದ್ದಿದ್ರೆ ಸ್ಟ್ರಾಂಗ್ ಸ್ಮಾಲ್ ಕ್ಯಾಪ್ ಬೈ ಮಾಡಿಲ್ಲ. ಇವತ್ತು ಆ ವ್ಯತ್ಯಾಸ ನಿಮಗೆ ತಿಳಿಸ್ತೇನೆ. ಇವತ್ತು ನಾವು ಮಾತಾಡ್ತಿರೋದು ಭಾರತದ ಅತ್ಯಂತ ಕಾಮನ್ ಇನ್ವೆಸ್ಟಿಂಗ್ ಮಿಸ್ಟೇಕ್ ಬಗ್ಗೆ. ಪೆನ್ನಿ ಸ್ಟಾಕ್ ಮತ್ತು ಫಂಡಮೆಂಟಲಿ ಸ್ಟ್ರಾಂಗು ಸ್ಮಾಲ್ ಕ್ಯಾಪು ಇವೆರಡೂ ನಡುವೆ ಇರೋ ವ್ಯತ್ಯಾಸನ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಪೆನ್ನಿ ಸ್ಟಾಕ್ ಅಂದರೆ ಏನು, ಅದರಲ್ಲಿ ಏನು ಅಪಾಯ ಇವೆ, ಫಂಡಮೆಂಟಲಿ ಸ್ಟಾಕ್ ಸ್ಮಾಲ್ ಕ್ಯಾಪ್ ಕಂಪನಿ ಹೇಗೆ ಐಡೆಂಟಿಫೈ ಮಾಡೋದು ಮತ್ತು ಇದರಲ್ಲಿ ಮಲ್ಟಿಬ್ಯಾಗರ್ ಹೆಂಗೆ ಹುಡ್ಕೋದು, ಇದೆಲ್ಲ ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶುರು ಮಾಡೋಣ ಬನ್ನಿ. ಪೆನ್ನಿ ಸ್ಟಾಕ್ ಅಂದರೆ ಏನು ಫಸ್ಟ್ ಇದನ್ನು ತಿಳ್ಕೊಳ್ಳೋಣ. ಮೊದಲು ಒಂದು ಸಿಂಪಲ್ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ₹5 ಸ್ಟಾಕು ಚೀಪ್ ಅನಿಸುತ್ತಾ? ₹2,000 ಸ್ಟಾಕು ದುಬಾರಿ ಅನಿಸುತ್ತಾ? ಇದು ಮಾರ್ಕೆಟ್ನ ಒಂದು ದೊಡ್ಡ ತಪ್ಪು ಕಲ್ಪನೆ. ಪ್ರೈಸು ತುಂಬ ಚೀಪ್ ಇರೋದು ಅದರರ್ಥ ಅದು ಚೀಪ್ ಅಲ್ಲ. ಪ್ರೈಸು ಜಾಸ್ತಿ ಇರೋದು ಅದು ಎಕ್ಸ್ಪೆನ್ಸಿವ್ ಅಲ್ಲ. ಪೆನ್ನಿ ಸ್ಟಾಕ್ ಅಂದರೆ ಇಂಡಿಯಾದಲ್ಲಿ ₹10 ಕೆಳಗೆ ಟ್ರೇಡ್ ಆಗೋ ಸ್ಟಾಕು ಕೇವಲ ₹50 ಕೆಳಗೆ ಅಂತಾರೆ. ಶೇರ್ ಪ್ರೈಸು ಹಗ್ಗ ಇರೋದು ಅರ್ಥ ಅದು ಚೀಪ್ ಅಲ್ಲ. ಶೇರ್ ಪ್ರೈಸು ಜಾಸ್ತಿ ಇರೋ ಅರ್ಥ ಅದು ಎಕ್ಸ್ಪೆನ್ಸಿವ್ ಅಲ್ಲ. ಪೆನ್ನಿ ಸ್ಟಾಕ್ ಅಂದರೆ ಇಂಡಿಯಾದಲ್ಲಿ ₹10 ಕೆಳಗೆ ಟ್ರೇಡ್ ಆಗೋ ಸ್ಟಾಕ್. ಕೆಲವರು ₹50 ಕೆಳಗೆ ಅಂತಾರೆ. ಮಾರ್ಕೆಟ್ ಕ್ಯಾಪ್ 500ರಿಂದ 2,000 ಕೋಟಿ ಕೆಳಗಿರೋ ಸಣ್ಣ ಕಂಪನಿಗಳು ಈ ಸ್ಟಾಕ್ನಲ್ಲಿ ಕ್ಯಾರೆಕ್ಟರ್ ಆಗಿರ್ತದೆ. ಒಂದು ಮಾಹಿತಿ ಇರಲ್ಲ. ಈ ಸ್ಟಾಕ್ನಲ್ಲಿ ಈ 3 ಕ್ಯಾರೆಕ್ಟರ್ಸ್ಗಳಿರುತ್ತೆ. ಒಂದು ಮಾಹಿತಿ ಇರಲ್ಲ, ಫಂಡಮೆಂಟಲಿ ಫಿನಾನ್ಷಿಯಲಿ ಡಿಸ್ಕ್ಲೋಸ್ ಸರಿಯಾಗಿ ಮಾಡಲ್ಲ, ಆ್ಯನ್ಯುವಲ್ ರಿಪೋರ್ಟ್ ಕ್ವಾರ್ಟರ್ಲಿ ರಿಪೋರ್ಟ್ ಯಾರೂ ನೋಡೋದು ಇಲ್ಲ, ಸರಿಯಾಗಿ ಅದು ಅವ್ರು ತೋರಿಸೋದು ಇಲ್ಲ. ಎರಡನೇದು ಲಿಕ್ವಿಡಿಟಿ ಕಮ್ಮಿ. ನೀವು ಬೈ ಮಾಡಿದ್ರು ಮಾರಬೇಕಂದ್ರು ಸರಿಯಾಗಿ ಅದರಲ್ಲಿ ವ್ಯಾಲ್ಯೂಮೇ ಇರಲ್ಲ, ಒಂಥರ ಟ್ರ್ಯಾಪಾಗಿ ಸಿಗಾಕೋತಾರೆ. ಮ್ಯಾನಿಪ್ಯುಲೇಷನ್ ಜಾಸ್ತಿ, ಪಂಪ್ ಆ್ಯಂಡ್ ಡಂಪು, ಬೆಲೆ ಏರಿಸ್ತಾರೆ, ಆಮೇಲೆ ಸಡನ್ನಾಗಿ ಒಂದು ಪ್ರೈಸ್ ಸಡನ್ನಾಗಿ ಬಿದ್ದೋಗುತ್ತೆ. ಇದೆಲ್ಲ ಸೆಬಿಗೆ ನಿಗಾ ಇಡುತ್ತೆ, ಆದರೂ ನಡೀತಾನೆ ಇರುತ್ತೆ. ಇನ್ನು ರಾಜು ಸ್ಟೋರಿಗೆ ಮತ್ತೆ ಬರೋಣ. ರಾಜು ಒಬ್ಬ IT ಪ್ರೊಫೆಷನಲ್, ಒಳ್ಳೆ ಸ್ಯಾಲ್ರಿ ಇದೆ, ಇನ್ವೆಸ್ಟ್ ಮಾಡಬೇಕಂತ ಆಸೆನೂ ಇದೆ. 2021ರಲ್ಲಿ ಮಾರ್ಕೆಟ್ ರಿಕವರಿ ಆಗಿತ್ತು. ಫ್ರೆಂಡ್ ಒಬ್ಬ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತು, ಮಗ ₹4 ಇರೋ ಸ್ಟಾಕು ₹40 ಆಗಿದೆ ಕಣೋ, ಲಾಸ್ಟ್ ವೀಕು 50% ಏರಿದೆ. ರಾಜಿನ ತಲೆ ಗಿರ್ರ್ ಅಂತ ಓಡುತ್ತೆ. ಪ್ರೈಸ್ ಚೀಪ್ ಇದೆ, ಸಾಕಷ್ಟು ಬೈ ಮಾಡ್ಬೋದು. 10% 10 ಟೈಮ್ಸ್ ಎಕ್ಸ್ಟ್ರಾ, 1 ಲಕ್ಷಕ್ಕೆ 15 ಲಕ್ಷ ಆಗುತ್ತೆ. ಫ್ರೆಂಡ್ ಹೇಳಿದ್ದಾನೆ, ಸುಳ್ಳಾಗಲ್ಲ. ಆದರೆ ರಾಜು ಅವೆಲ್ಲ ಕೇಳಿಸ್ಕೊಳ್ಳಲ್ಲ. ಅವ್ನ ಫ್ರೆಂಡು ಇನ್ನೂ ಬೇರೆ ಡೀಟೇಲ್ಸ್ ಎತ್ಕೊಳ್ತಾ ಇರ್ತಾನೆ, ಅದೆಲ್ಲ ಕೇಳಲ್ಲ. ರಾಜು ಕಂಪನಿ ಏನಂತ ನೋಡಲ್ಲ, ರೆವಿನ್ಯೂ ಇದೆಯಾ, ಪ್ರಾಫಿಟ್ ಇದೆಯಾ, ಸಾಲ ಎಷ್ಟಿದೆ, ಪ್ರಮೋಟರ್ ಯಾರು, ಇದೇ ತಪ್ಪು. ₹4 ಹಗ್ಗ ಅನ್ನಿಸ್ತು, ಈಗ 40 ಪೈಸೆ ಆಗೋಯ್ತು. ಈ ಮಿಸ್ಟೇಕ್ ನೀವು ಮಾಡಬಾರ್ದು ಅಂತ ಇನ್ನು ಮುಂದೆ ಏನು ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ಪೆನ್ನಿ ಸ್ಟಾಕ್ನಲ್ಲಿ 3 ದೊಡ್ಡ ಡೇಂಜರಸ್ಗಳಿವೆ. ಅದು ಯಾವುದು ಗೊತ್ತಾ? ಪಂಪ್ ಆ್ಯಂಡ್ ಡಂಪು, ಅದೊಂದು ಟ್ರ್ಯಾಪು. ಪಂಪ್ ಆ್ಯಂಡ್ ಡೌನ್ ಟ್ರ್ಯಾಪು, ಒಂದು ಗ್ರೂಪು ₹3ಗೆ ಸ್ಟಾಕ್ನ ಬೈ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ ಸೋಷಲ್ ಮೀಡಿಯಾ, ವಾಟ್ಸಪ್, ಟೆಲಿಗ್ರಾಮ್ ಅಂತ ಇದರಲ್ಲೆಲ್ಲ ₹50 ಆಗುತ್ತೆ ಅಂತ ಹೈಪ್ ಮಾಡ್ತಾ ಹೋಗ್ತಾರೆ. ರೀಟೇಲ್ ಇನ್ವೆಸ್ಟರ್ನ ಸಿಗಿಸ್ತಾರೆ. ಸೊ ಈ ಟ್ರ್ಯಾಪ್ನಲ್ಲಿ ಪ್ರೈಸೇನೇ ಮೇಲಕ್ಕೆ ಹೋಗುತ್ತೆ, ಕೆಲವ್ರಿಗೇನೋ ಪ್ರಾಫಿಟ್ ಕಾಣುತ್ತೆ. ಸಡನ್ಗೆ ಪ್ರೈಸ್ ಕೆಳಗೆ ಬಿದ್ದ ತಕ್ಷಣ ಅವ್ರು ಎಸ್ಕೇಪ್ ಆಗೋಗ್ತಾರೆ, ಇವ್ರು ಸಿಗಾಕೊಡ್ತಾರೆ ರಿಟೇಲ್ ಇನ್ವೆಸ್ಟರು. ಎರಡನೇದು ಲಿಕ್ವಿಡಿಟಿ ಟ್ರ್ಯಾಪು. ನೀವು 50,000 ಶೇರನ್ನ ನೀವು ₹5 ಕೊಂಡ್ರು, ಅದು ₹8 ಆಗೋದ್ರು ನಿಮಗೆ ಮಾರೋಕ್ಕೆ ಅಲ್ಲಿ ಯಾರು ಬೈಯರ್ ಇರಲ್ಲ. ಪೆನ್ನಿ ಸ್ಟಾಕ್ನಲ್ಲಿ ಟ್ರೇಡಿಂಗ್ ವ್ಯಾಲ್ಯೂ ತುಂಬ ಕಮ್ಮಿ ಇರುತ್ತೆ. ನಿಮ್ಮ ಶೇರ್ಸು ಮಾರೋಕ್ಕೆ ಡೇ ಆಗ್ಬೋದು, ವೀಕ್ಸ್ ಆಗ್ಬೋದು, ಮಂತ್ಸ್ ಆಗ್ಬೋದು. ಡೇಂಜರ್ ನಂಬರ್ 3 ಏನಪ್ಪ ಅಂದರೆ ಝೀರೋ ಫಂಡಮೆಂಟಲ್ ಸಪೋರ್ಟು. ಮಾರ್ಕೆಟ್ ಡೌನ್ ಆದರೆ ಟಾಟಾ, ಇನ್ಫೋಸಿಸ್ ಮತ್ತು ರಿಕವರಿ ಆಗುತ್ತೆ. ಯಾಕೆ? ರೆವಿನ್ಯೂ ಇದೆ, ಪ್ರಾಫಿಟ್ ಇದೆ, ಕಸ್ಟಮರ್ ಇದ್ದಾರೆ. ಪೆನ್ನಿ ಸ್ಟಾಕ್ಗೆ ಅದು ಇರಲ್ಲ.
ಮಾರ್ಕೆಟ್ ಕೆಳಗೆ ಬಿದ್ದರೆ ಪೆನ್ನಿ ಸ್ಟಾಕ್ ಝೀರೋನೂ ಆಗುತ್ತೆ, ಮೇಲಕ್ಕೆ ಇನ್ಯಾವತ್ತೂ ಏಳದೇ ಇರೋ ಸ್ಥಿತಿ ಕೊಂಡೋಗ್ಬಿಡುತ್ತೆ. ಇದು ಸತ್ಯ. ಎಲ್ಲ ಪೆನ್ನಿ ಸ್ಟಾಕ್ಗಳು ಕೆಟ್ಟದಲ್ಲ, ಆದರೆ ಕೆಟ್ಟ ಸ್ಟಾಕಲ್ಲೆಲ್ಲ ಪೆನ್ನಿ ಸ್ಟಾಕ್ ಇರುತ್ತೆ. ಕೆಟ್ಟ ಸ್ಟಾಕ್ಗಳಲ್ಲಿ ಸ್ಮಾಲ್ ಸ್ಟಾಕ್ ಆಗಿರುತ್ತೆ. ಪೆನ್ನಿ ಸ್ಟಾಕು ವರ್ಸಸ್ಸು ಸ್ಟ್ರಾಂಗು ಸ್ಮಾಲ್ ಕ್ಯಾಪು. ಸ್ಮಾಲ್ ಕ್ಯಾಪ್ ಅಂದರೆ ಮಾರ್ಕೆಟ್ ಕ್ಯಾಪು 5,000ಕ್ಕಿಂತ ಕೆಳಗಿರೋ ಕಂಪನಿಗಳನ್ನ ಸ್ಮಾಲ್ ಕ್ಯಾಪ್ ಅಂತ ಹೇಳ್ತಾರೆ. ಅದರಲ್ಲಿ ಕೆಟ್ಟ ಕಂಪನಿಗಳು, ಒಳ್ಳೆ ಕಂಪನಿಗಳು ಇವೆ. ಫಂಡಮೆಂಟಲಿ ಸ್ಟ್ರಾಂಗು ಸ್ಮಾಲ್ ಕ್ಯಾಪ್ ಕಂಡು ಹಿಡಿಯಲು 5 ಪ್ರಶ್ನೆ ಕೇಳ್ಕೊಳ್ಳಿ. ಕಂಪನಿ ಏನು ಮಾಡ್ತಿದೆ? ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಆನ್ಸರ್ ನಿಮ್ಗೆ ಸಿಗುತ್ತಾ? ಸಿಕ್ಕಿಲ್ಲ ಅಂದರೆ ಬಿಟ್ಟಾಕ್ಬಿಡಿ. ಎರಡನೇದು ರೆವೆನ್ಯೂ ಮತ್ತು ಪ್ರಾಫಿಟ್ ಬರ್ತಾ ಇದೆಯಾ? 3 ವರ್ಷದಿಂದ ಕ್ವಾರ್ಟರ್ಲಿ ರಿಸಲ್ಟ್ ನೋಡಿ. ಒಳ್ಳೆ ಸ್ಮಾಲ್ ಕಂಪನಿಯಲ್ಲಿ ಪ್ರತಿ ವರ್ಷ 15-20% ರೆವೆನ್ಯೂ ಗ್ರೋತ್ ತೋರಿಸ್ಬೇಕು. ಮೂರನೇದು ಸಾಲ ಎಷ್ಟಿದೆ? ಡೆಬ್ಟ್ ಟು ಈಕ್ವಿಟಿ 0.ಗಿಂತ ಕೆಳಗಿದೆಯಾ? ಜಾಸ್ತಿ ಇರೋ ಕಂಪನಿಯಲ್ಲಿ ಅವ್ರು ಸಾಲ ಕಟ್ಟೋಕ್ಕೆ ಸ್ಟ್ರಗಲ್ ಪಡ್ತಾ ಇರ್ತಾರೆ. ರಿಟರ್ನ್ ರೇಷಿಯೋ ಹೇಗಿದೆ? ROE 15% ಮೇಲಿರಬೇಕು, ROIC 15% ಮೇಲಿರಬೇಕು. ಇದರ ಅರ್ಥ ಕಂಪನಿ ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತೈತೆ ಅಂತ ಅರ್ಥ. 5ನೇ ಕ್ವಶನು, ಪ್ರಮೋಟರ್ ಯಾರು? ಅವ್ರ ಹೋಲ್ಡಿಂಗ್ ಎಷ್ಟಿದೆ? ಪ್ರಮೋಟರ್ ಹೋಲ್ಡಿಂಗ್ 50% ಮೇಲೆ ಇನ್ಕ್ರೀಸ್ ಆಗ್ತಿದೆ ಅಂದರೆ ಒಳ್ಳೆ ಗುಡ್ ಸಿಗ್ನಲ್ಲು. ಯಾಕೆ? ತಮ್ಮ ಕಂಪ್ನಿ ಬಗ್ಗೆ ಅವರಿಗೆ ಕಾನ್ಫಿಡೆಂಟ್ ಇದೆ ಅಂತ ಅರ್ಥ. ಈ 5 ಪ್ರಶ್ನೆಗೆ ಎಸ್ ಅಂತ ಬಂದರೆ ರಿಸರ್ಚ್ ಮಾಡಿ ಮುಂದೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಪೆನ್ನಿ ಸ್ಟಾಕ್ ಮತ್ತು ಸ್ಟ್ರಾಂಗು ಸ್ಮಾಲ್ ಕ್ಯಾಪ್ ಕಂಪನಿಗಳು ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಸ್ಲೈಡಿಂಗ್ ತೋರಿಸ್ತಿದ್ದು ನೋಡಿ. ಪೆನ್ನಿ ಸ್ಟಾಕ್ಗಳಲ್ಲಿ ₹1 ₹10 ಒಳಗೆ ನಿಮಗೆ ಪೆನ್ನಿ ಸ್ಟಾಕ್ಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ. ಆದರೆ ಸ್ಟ್ರಾಂಗು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ₹50 ₹2,000ವರೆಗೂ ಇರುತ್ತೆ. ರೆವಿನ್ಯೂ ಗ್ರೋತು ಪೆನ್ನಿ ಸ್ಟಾಕ್ಗಳಲ್ಲಿ ಇನ್ರೆಗ್ಯುಲರ್ ಆಗಿರುತ್ತೆ. ಆದರೆ ಸ್ಟ್ರಾಂಗ್ ಪೆನ್ನಿ ಸ್ಟಾಕಲ್ಲಿ ಸ್ಮಾಲ್ ಕ್ಯಾಪಲ್ಲಿ 15-25% ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇರುತ್ತೆ. ಸಾಲ ಪೆನ್ನಿ ಸ್ಟಾಕಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೀವು ಗಮನಿಸೋದಾದರೆ ಕೆಲವೊಂದು ಸಲ ಪ್ಲೆಜ್ ಮಾಡಿರ್ತಾರೆ ಶೇರ್ಸ್ನ, ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಈ ಸ್ಟ್ರಾಂಗು ಸ್ಮಾಲ್ ಕ್ಯಾಪಲ್ಲಿ ಸಾಲ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಡೆಬ್ಟ್ ಟು ಈಕ್ವಿಟಿ ರೇಷಿಯೋಲಿ 0.ಗಿಂತ ಕಮ್ಮಿ ಇರುತ್ತೆ. ಇದನ್ನ ತುಂಬ ಗಮನಿಸಿ. ಇನ್ನು ಟ್ರಾನ್ಸ್ಪರೆನ್ಸಿ ಅಂತ ವಿಚಾರಕ್ಕೆ ಬಂತಂದರೆ ಪೆನ್ನಿ ಸ್ಟಾಕಲ್ಲಿ ಅದಂತೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಈ ಆರ್ಗನೈಸರ್ ಸ್ಟ್ರಕ್ಚರಲ್ಲಿ ಈ ಕೆಲಸ ಮಾಡೋ ಈ ಸ್ಟ್ರಾಂಗು ಸ್ಮಾಲ್ ಕ್ಯಾಪ್ ಫಂಡಮೆಂಟಲಿ ಸ್ಟಾಕ್ ಇರೋ ಕಂಪನಿಯಲ್ಲಿ ಟ್ರಾನ್ಸ್ಪರೆನ್ಸಿ ಹೆಚ್ಚಿರುತ್ತೆ. ಈ ಮ್ಯಾನಿಪ್ಯುಲೇಷನ್ ರಿಸ್ಕಲ್ಲಿ ಪೆನ್ನಿ ಸ್ಟಾಕ್ಗಳು ಯಾರು ಬೇಕಾದ್ರೂ 100 ಕೋಟಿ 200 ಕೋಟಿ ಹಾಕಿ ಒಂದು ಮ್ಯಾನಿಪ್ಯುಲೇಷನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಸ್ಟ್ರಾಂಗ್ ಫಂಡಮೆಂಟಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇದು ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಕಮ್ಮಿನೇ ಅಂತಲೇ ಹೇಳ್ಬೋದು. ಲಾಂಗ್ ಟರ್ಮ್ ಪೊಟೆನ್ಷಿಯಲ್ಲು ನಿಮಗೆ ಈ ಪೆನ್ನಿ ಸ್ಟಾಕಲ್ಲಿ ಅದು ನಿಮಗೆ ಅದು ಹೇಳೋಕ್ಕೆ ಆಗಲ್ಲ ಯಾವಾಗ ಅದು ಕಂಪ್ನಿಗಳು ಕ್ಲೋಸ್ ಆಯ್ತವೆ ಅಂತ. ಆದರೆ ಈ ಸ್ಟ್ರಾಂಗು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಅದು ನಿಮಗೆ ಈ ಮಿಡ್ ಕ್ಯಾಪ್ ಆಗ್ಬೋದು, ಲಾರ್ಜ್ ಕ್ಯಾಪನೂ ಆಗ್ಬೋದು. ಸೊ ಅದು ಪಾಸಿಬಿಲಿಟಿ ಇದೆ ನಿಮಗೆ ಲಾಂಗ್ ಟರ್ಮಲ್ಲಿ. ಸೊ ಪೆನ್ನಿ ಸ್ಟಾಕನ ಆಕರ್ಷಣೆ ಅದ್ರ ಬೆಲೆನೇ ಆಗಿರುತ್ತೆ. ತುಂಬ ಚೀಪ್ ಪ್ರೈಸು, ಯಾರು ಬೇಕಾದ್ರೆ ಎಂಟರ್ ಆಗ್ತಾ ಇರ್ಬೋದು, ಯಾರು ಬೇಕಾದ್ರೆ ಎಕ್ಸಿಟ್ ಆಗ್ತಾ ಇರ್ಬೋದು. ಅದೇ ಸ್ಟ್ರಾಂಗು ಸ್ಮಾಲ್ ಕ್ಯಾಪು ಆಕರ್ಷಣೆ ಒಳ್ಳೆ ಫಂಡಮೆಂಟಲಿ ಪ್ಲಸ್ ಗ್ರೋತು ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇರುತ್ತೆ. ಅದೇ ನಿಜವಾದ ಸ್ಮಾಲ್ ಕ್ಯಾಪ್ ಕಂಪನಿಗಳಂತ ಅನಿಸ್ಕೊಳ್ಳುತ್ತೆ. ಈಗ ರಾಜು ಏನು ಮಾಡಬೇಕಿತ್ತು? ಮತ್ತೆ ನಮ್ಮ ರಾಜು ಬಳಿ ಬರೋಣ. 2021ರಲ್ಲಿ 1.5 ಲಕ್ಷ ಇದ್ದ ಅವನ ಪೋರ್ಟ್ಫೋಲಿಯೋ ಪೆನ್ನಿ ಸ್ಟಾಕ್ ಬದಲು ಸ್ಟ್ರಾಂಗ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಇದ್ದಿದ್ದರೆ ರೆವೆನ್ಯೂ ಗ್ರೋತು, ಕಮ್ಮಿ ಸಾಲ, ಗುಡ್ ಮ್ಯಾನೇಜ್ಮೆಂಟು, ಕ್ಲಿಯರ್ ಬಿಸ್ನೆಸ್ ಮಾಡಲ್ಲು 5 ವರ್ಷ ಹೋಲ್ಡ್ ಮಾಡಿದರೆ 1.5 ಲಕ್ಷ 8 ಲಕ್ಷ ಆಗಿರ್ತಿತ್ತು. ಆದರೆ ರಾಜುಗೆ ಪ್ರೈಸ್ ಚೀಪ್ ಅನ್ನೋ ಒಂದು ಫೀಲಿಂಗು ಅವನಿಗೆ ಬೇಕಿತ್ತು. ಅದೇ ಅವನ ಡೌನ್ಫಾಲಿಗೆ ಕಾರಣ ಆಯಿತು. ಮುಂದಿನ ಸಾರಿ ಸ್ಟಾಕ್ ನೋಡಿದ ತಕ್ಷಣ ಪ್ರೈಸ್ ನೋಡಬೇಡಿ, ವ್ಯಾಲ್ಯೂ ನೋಡಿ, ಫಂಡಮೆಂಟಲ್ ನೋಡಿ, ಬಿಸ್ನೆಸ್ ನೋಡಿ. ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಕಂಡು ಹಿಡಿಯಲು Screener.in ವೆಬ್ಸೈಟ್ಗೆ ಹೋಗಬೇಕು. ಓಪನ್ ಮಾಡ್ಕೊಳ್ಳಿ, ಸ್ಟಾಕ್ ಹೆಸರು ಸರ್ಚ್ ಮಾಡಿ, ಫಂಡಮೆಂಟಲಿನಲ್ಲಿ ರೆವಿನ್ಯೂ, ಪ್ರಾಫಿಟು, ಡೆಪ್ಟು ನೋಡಿ, ಶೇರ್ ಹೋಲ್ಡರ್ನಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ ನೋಡಿ. ಬೇರೆ ಟೂಲ್ಸ್ ಇದೆ ಸ್ಕ್ರೀನರ್ ಥರ, ಟ್ರೆಂಡ್ ಲೈನು, ಟಿಕ್ಕರ್ ಟ್ಯಾಪು, ಅದರಲ್ಲಿ 200 ಥರ ಫಿಲ್ಟ್ರ್ ಹಾಕಿ ನೀವು ಚೆಕ್ ಮಾಡ್ಬೋದು. ಈ ಟೂಲ್ಸ್ ಬಳಸಿ ಯಾರೋ ವಾಟ್ಸಪ್ ಟ್ರ್ಯಾಪ್ಗೂ ನೀವು ಬೀಳೋಕ್ಕೆ ಹೋಗಬೇಡಿ. ರಾಜು ಥರ ಮಿಸ್ಟೇಕ್ ಮಾಡಬೇಡಿ.
ವ್ಯಾಲ್ಯೂ ನೋಡಿ, ಪ್ರೈಸ್ ನೋಡಬೇಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತಾ? ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ಹೇಳಿ ನೀವು ಪೆನ್ನಿ ಸ್ಟಾಕು ಮಿಸ್ಟೇಕ್ ಮಾಡಿದ್ದೀರಾ ತಗೊಂಡು. ಮಿಸ್ಟೇಕ್ ಮಾಡಿದರೆ ಆ ಸ್ಟಾಕ್ ನೇಮು ಕಮೆಂಟಲ್ಲಿ ಹಾಕಿ. ಬೇರೆಯವ್ರಿಗೂ ಮಿಸ್ಟೇಕ್ ಮಾಡದೇ ಇರೋ ರೀತಿ ಅವಾಯ್ಡ್ ಆಗುತ್ತೆ.